ಹಾಯ್ ಫ್ರೆಂಡ್ಸ್, ನಿನ್ನೆ ನಡೆಸಿದಂಥ 19ನೇ ತಾರೀಕಿಗೆ ನಡೆಸಿದಂಥ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಯ ಕೀ ಆನ್ಸರನ್ನು ಬಿಟ್ಟಿದ್ದಾರೆ. ಅದೇ ರೀತಿ ಏನಾದರೂ ಆಕ್ಷೇಪಣೆ ಇದ್ದರೆ ನೀವು ಅಬ್ಜೆಕ್ಷನ್ ಕೂಡ ಸಲ್ಲಿಸಬಹುದು ಅಂತ ಆಲ್ರೆಡಿ ಕೆಇದವರು ಲಿಂಕನ್ನು ಬಿಟ್ಟಿದ್ದಾರೆ. ತುಂಬ ಜನರು ನಿನ್ನೆ ಪರೀಕ್ಷೆ ಬರೆಯಲಿಲ್ಲ, ಯಾಕಂದರೆ ಅವರ ಪ್ರವೇಶ ಪತ್ರ ಡೌನ್ಲೋಡ್ ಆಗದೇ ಇದ್ದ ಕಾರಣ ತುಂಬ ಅಭ್ಯರ್ಥಿಗಳಿಗೆ ಅನ್ಯಾಯ ಕೂಡ ಆಗಿದೆ. ಬಟ್ ಕೆಇದವರು ಆಲ್ರೆಡಿ ನೋಡಿ ನಿನ್ನೆ ಎಕ್ಸಾಮ್ ನಡೆಸಿದಂತಹ ಕೀ ಆನ್ಸರ್ ಕೂಡ ಆಲ್ರೆಡಿ ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ. ನೋಡಿ, ಕನ್ನಡ ಭಾಷಾ ಪರೀಕ್ಷೆಯ ಕೀ ಉತ್ತರ ಅಂತ ಇದೆ. ಇದರ ಮೇಲೆ ನೀವು ಕ್ಲಿಕ್ ಮಾಡಿ ಯಾರು ನಿನ್ನೆ ಎಕ್ಸಾಮ್ ಬರೆದಿದ್ದೀರಿ ನೀವು ನಿಮ್ಮ ಒಂದು ಕೀ ಆನ್ಸರನ್ನು ನೋಡಬಹುದು. ನೋಡಿ, A1, B1, C1, D1 ಈ ರೀತಿಯಾಗಿ ಬೇರೆ ಬೇರೆ ಕ್ವಶನ್ ಪೇಪರ್ ಇತ್ತು. ಸೊ ನಿಮ್ಮದು ಯಾವುದು ಅಂತ ನೋಡಿ. ಏನಾದರೂ ಇದರಲ್ಲಿ 150 ಇದೆ, ಮೊದಲು 50 ಆಮೇಲೆ 100. ನಿಮಗೆ ಗೊತ್ತಿದೆ 150ಯಲ್ಲಿ ಅಟ್ಲೀಸ್ಟ್ ಪಾಸಿಂಗ್ ಮಾರ್ಕ್ಸ್ 50 ತೆಗೆದುಕೊಂಡು ನೀವು ಪಾಸ್ ಆಗಬೇಕು. ಸೊ ಅವರು ಇಲ್ಲಿ ಕೀ ಆನ್ಸರ್ ಬಿಟ್ಟಿದ್ದಾರೆ. ಇದರಲ್ಲಿ ಏನಾದರೂ ಆಕ್ಷೇಪಣೆ ಇದ್ದರೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬಹುದು. ಆಕ್ಷೇಪಣೆ ಸಲ್ಲಿಸಲು ಕೂಡ ಅವರು ಲಿಂಕನ್ನು ಬಿಟ್ಟಿದ್ದಾರೆ. ನೋಡಿ, ಕೀ ಉತ್ತರಗಳಿಗಾಗಿ ಆಕ್ಷೇಪಣೆ ಲಿಂಕ್, ಅಬ್ಜೆಕ್ಷನ್ ಲಿಂಕ್ ಫಾರ್ ಕೀ ಆನ್ಸರ್ ಅಂತ ಇದೆ. ಯಾವುದಾದರೂ ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೋಡಿ ಈ ಥರ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ KA ಪ್ರೊವಿಷನಲ್ ಆನ್ಸರ್ ಕೀ ಅಬ್ಜೆಕ್ಷನ್ ಪೋರ್ಟಲ್ ಅಂತ ಓಪನ್ ಆಗುತ್ತದೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್, ರಿಜಿಸ್ಟ್ರೇಷನ್ ನಂಬರ್ ಯಾವುದಾದ್ರೂ ಒಂದು ಸೇಮ್ ಇರುತ್ತದೆ, ಹಾಕಬೇಕು. ಆಮೇಲೆ ಫಸ್ಟ್ ಕ್ಯಾರೆಕ್ಟರ್, ನಿಮ್ಮ ಹೆಸರಿನ 5 ಕ್ಯಾರೆಕ್ಟರ್ ಅನ್ನು ನೀವು ಲೆಟರನ್ನು ನೀವು ಹಾಕಬೇಕು. ಆಮೇಲೆ ಡೇಟ್ ಆಫ್ ಬರ್ತ್, ನೀವು ಇಲ್ಲಿ ಎಕ್ಸಾಮಿನೇಷನ್ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನೀವು ಕಂಪಲ್ಸರಿ ಕನ್ನಡ ಎಕ್ಸಾಮ್, ಇದರ ಮೇಲೆ ನೀವು ಕ್ಲಿಕ್ ಮಾಡಿ. ಅದೇ ರೀತಿ ಇಲ್ಲಿ ಕ್ಯಾಪ್ಚಾ ಹಾಕಿ ಲಾಗಿನ್ ಆಗಿ ಮೊದಲು. ಆಮೇಲೆ ನಿಮ್ಮದು ಯಾವುದು ಅಬ್ಜೆಕ್ಷನ್, ಯಾವ ಒಂದು ಕ್ವಶನಿಗೆ ನಿಮ್ಮ ಒಂದು ಅಬ್ಜೆಕ್ಷನ್ ಇದೆ ಅಂತ ನೀವು ಅದನ್ನು ಬರೆದು ಆಮೇಲೆ ಸಲ್ಲಿಸಬಹುದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅವರು ಒಂದು ನೋಟಿಫಿಕೇಶನ್ ಕೂಡ ಹೊರಡಿಸಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಧಿಸೂಚಿಸಲಾದ ವಿವಿಧ ಇಲಾಖೆ, ನಿಗಮ, ಮಂಡಳಿ ಗ್ರೂಪ್ A, ಗ್ರೂಪ್ B ಹುದ್ದೆಗಳಿಗೆ ಮತ್ತು ಪೊಲೀಸ್ ಇಲಾಖೆಯ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ನಡೆಸಲಾದ ಕನ್ನಡ ಭಾಷಾ ಪರೀಕ್ಷೆ ಕೀ ಉತ್ತರಗಳ ಪ್ರಕಟಿಸುವ ಬಗ್ಗೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಧಿಸೂಚಿಸಲಾದ ವಿವಿಧ ಇಲಾಖೆ, ನಿಗಮ, ಮಂಡಳಿಗಳ ಗ್ರೂಪ್ A, ಗ್ರೂಪ್ B ಹುದ್ದೆಗಳಿಗೆ ಮತ್ತು ಪೊಲೀಸ್ ಇಲಾಖೆಯ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅನ್ವಯವಾಗುವ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯನ್ನು ದಿನಾಂಕ 19/7/2026 ನಡೆಸುವ ಪರೀಕ್ಷೆಗಳ ಕೀ ಉತ್ತರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನ ಅಭ್ಯರ್ಥಿಗಳ ಮಾಹಿತಿಗಾಗಿ ದಿನಾಂಕ 19/7/2026 ಪ್ರಕಟಿಸಲಾಗಿದೆ. ನಾನು ಆಲ್ರೆಡಿ ತಿಳಿಸಿಕೊಟ್ಟಿದ್ದೇನೆ. ನೀವು ಅಲ್ಲಿ ಹೋಗಿ ನಿಮ್ಮ ಒಂದು ಕೀ ಆನ್ಸರನ್ನು ಚೆಕ್ ಮಾಡಿಕೊಳ್ಳಿ. ಪ್ರಕಟಿತ ಕೀ ಉತ್ತರಗಳಿಗೆ ಆಕ್ಷೇಪಣೆಗಳಿದ್ದಲ್ಲಿ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ ಒದಗಿಸಲಾದ ಆನ್ಲೈನ್ ಪೋರ್ಟಲ್, ಈ ಒಂದು ಕೆಯ ಆನ್ಲೈನ್ ಲಿಂಕನ್ನು ಕೂಡ ಬಿಟ್ಟಿದ್ದಾರೆ ಅವರು. ಕೆಇದಲ್ಲಿ ಅಬ್ಜೆಕ್ಷನ್ ಸಲ್ಲಿಸಲು ನೀವು ಆ ಒಂದು ಲಿಂಕಿನ ಮೇಲೆ ಕ್ಲಿಕ್ ಮಾಡಿ. ನಾನು ತಿಳಿಸಿಕೊಟ್ಟಿದ್ದೇನೆ, ನೀವು ಅಬ್ಜೆಕ್ಷನನ್ನು ಸಲ್ಲಿಸಬಹುದು. ದಿನಾಂಕ 22/7/2026 ಬೆಳಿಗ್ಗೆ 10:36 ಗಂಟೆಯವರೆಗೆ ಸಲ್ಲಿಸಬಹುದಾಗಿದೆ. ಅಂದರೆ ನಿಮಗೆ ಇಷ್ಟು ಟೈಮ್ ಇದೆ. 22ನೇ ತಾರೀಕಿನ ಒಳಗೆ ನೀವು ಏನಾದರೂ ಈ ಒಂದು ಕೀ ಆನ್ಸರ್ನಲ್ಲಿ ಅಬ್ಜೆಕ್ಷನ್ ಇದ್ದರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಆಕ್ಷೇಪಣೆಗಳನ್ನು ಸಲ್ಲಿಸುವ ಸಂದರ್ಭದಲ್ಲಿ ಪತ್ರಿಕೆಯ ವಿವರ, ಪರೀಕ್ಷಾ ದಿನಾಂಕ, ವರ್ಸನ್ ಕೋಡ್, ಅಂದರೆ ನಿಮ್ಮದು A1, B1, C1, D1 ಯಾವುದು ಅಂತ, ಪ್ರಶ್ನೆ ಸಂಖ್ಯೆ ಹಾಗೂ ಪೂರಕ ದಾಖಲೆಗಳನ್ನು PDF ರೂಪದಲ್ಲಿ ಸಲ್ಲಿಸಬೇಕು. ಸಲ್ಲಿಸಲಾಗುವ ಪ್ರತಿ ಆಕ್ಷೇಪಣೆ ₹25 ಪಾವತಿಸಬೇಕು ಹಾಗೂ ಆಕ್ಷೇಪಣೆ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. ನೋಡಿ, ಈಚ್ ಅಂದರೆ ಒಂದು ಕ್ವಶನಿಗೆ, ಅಂದರೆ ಆಕ್ಷೇಪಣೆಗೆ ಅವರು ₹25 ಪಾವತಿಸಬೇಕಂತ ಹೇಳಿದ್ದಾರೆ. ಪ್ರತಿ ಪ್ರಶ್ನೆ ಸಂಖ್ಯೆ, ವರ್ಸನ್ ಕೋಡ್ ನಮೂದಿಸದೇ ಇರುವ ಅಥವಾ ಅಪೂರ್ಣ ಆಧಾರಿತವಾಗಿರುವ ಹಾಗೂ ಶುಲ್ಕ ಪಾವತಿಸಿದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಅಂದರೆ ನೀವು ಸರಿಯಾಗಿ ಮಾಹಿತಿಯನ್ನು ಬರೆದೇ ನೀವು ಶುಲ್ಕ ಕೂಡ ಪಾವತಿಸಬೇಕು, ₹25. ಆವಾಗಲೇ ಅವರು ನಿಮ್ಮ ಒಂದು ಆಕ್ಷೇಪಣೆ ಅಬ್ಜೆಕ್ಷನನ್ನು ಸ್ವೀಕರಿಸುತ್ತಾರೆ.
ವಿಶೇಷ ತಜ್ಞರ ಸಮಿತಿಯ ಪರಿಶೀಲಿಸಿ ತೀರ್ಮಾನಿಸುವ ಕೀ ಉತ್ತರವೇ ಅಂತಿಮವಾಗಿರುತ್ತದೆ ಅಂತ ಕೂಡ ಅವರು ಹೇಳಿದ್ದಾರೆ ಫ್ರೆಂಡ್ಸ್. ಸೊ ಯಾರು ಏನಾದರೂ ಅಬ್ಜೆಕ್ಷನ್ ಇದ್ದರೆ 22ನೇ ತಾರೀಕುವರೆಗೆ ನಿಮಗೆ ಅವಕಾಶ ಇದೆ, ಅಷ್ಟರ ಒಳಗೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬಹುದು. ಅದೇ ರೀತಿ ಫ್ರೆಂಡ್ಸ್, ಈಗ ನಿಮಗೆ ಯಾವಾಗ ಇದನ್ನೆಲ್ಲ ಆದ ಮೇಲೆ 26ನೇ ತಾರೀಕಿನ ನಂತರ 27, 28 ಈ ರೀತಿಯಾಗಿ ನಿಮ್ಮ ಒಂದು ಮೇನ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಈಗ ಎಕ್ಸಾಮ್ ಇದೆ ಆಗಸ್ಟ್ 2ನೇ ತಾರೀಕಿಗೆ. ಸೊ ಅಂಥವರಿಗೆ ಅವರು ಪ್ರವೇಶ ಪತ್ರವನ್ನು ಬಿಡುತ್ತಾರೆ. ಆಮೇಲೆ ನೀವು ಆ ಒಂದು ಪ್ರವೇಶ ಪತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ನೋಡಿ, ಇಲ್ಲಿ ಟೈಮ್ ಟೇಬಲ್ ಇದೆ. ಇದು RPC ನಾನ್ HK ಲಿಖಿತ ಪರೀಕ್ಷೆ ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮರ್ಥ್ಯ ಅಧ್ಯಯನ. 100 ಮಾರ್ಕ್ಸ್ ಇದೆ. 1.5 ಗಂಟೆ 90 ನಿಮಿಷ. ಲಿಖಿತ ಪರೀಕ್ಷೆಯ ವೇಳಾಪಟ್ಟಿ ನೋಡಿ ಫ್ರೆಂಡ್ಸ್, 2ನೇ ತಾರೀಕಿಗೆ ಇದೆ. ಇದು 1 ನಿಮಿಷ ನೋಡಿ ಫ್ರೆಂಡ್ಸ್, ಈ ಒಂದು ನೋಟಿಫಿಕೇಷನ್ HK ದವರದ್ದು ಆಗಿದೆ. HK ದವರಿಗೆ ಮಧ್ಯಾಹ್ನ ಇದೆ. 2ನೇ ತಾರೀಕಿಗೆ ಲಿಖಿತ ಪರೀಕ್ಷೆ, ಕಡ್ಡಾಯ ಪರೀಕ್ಷೆ ಅಂದರೆ ಆಲ್ರೆಡಿ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಆಲ್ರೆಡಿ ಮುಗಿದಿದೆ. ಸೊ ನಿಮಗೆ ಈಗ ಲಿಖಿತ ಪರೀಕ್ಷೆ ಇದೆ 2/8/2026 ಭಾನುವಾರ ಮಧ್ಯಾಹ್ನ 2:30ರಿಂದ 4 ಗಂಟೆಗೆ. ಅದೇ ದಿನ RPC ದವರಿಗೂ ಕೂಡ ಸೇಮ್ ಇದೆ. ಇದು HK ದವರದ್ದು ಆಗಿದೆ, ಹೈದರಾಬಾದ್ ಕರ್ನಾಟಕದವರಿಗೆ 2ನೇ ತಾರೀಕಿಗೆ ಮಧ್ಯಾಹ್ನ ಇದೆ. ನೋಡಿ, ಇದು KK ದವರ ಒಂದು ನೋಟಿಫಿಕೇಷನ್ ಆಗಿದೆ. ಈಗ ಸೇಮ್ RPC ದಲ್ಲಿ ಕೂಡ ನೀವು ಇಲ್ಲಿ ಅಧಿಸೂಚನೆಯನ್ನು ನೋಡಬಹುದು. RPC ವಿವರ ಅಂತ ಇದೆ ನೋಟಿಫಿಕೇಷನಲ್ಲಿ. ನೋಡಿ ಫ್ರೆಂಡ್ಸ್, ಇದು RPC ದವರ ನೋಟಿಫಿಕೇಷನ್ ಆಗಿದೆ. ನೋಡಿ, ಇಲ್ಲಿ ಸೇಮ್ ಸಬ್ಜೆಕ್ಟ್ 100 ಮಾರ್ಕ್ಸ್ 90 ನಿಮಿಷ 1.5 ಗಂಟೆ. ಲಿಖಿತ ಪರೀಕ್ಷೆ 2/8/2026 ಅವರಿಗೆ ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ RPC ದವರಿಗೆ ಇರುತ್ತದೆ. ಮಧ್ಯಾಹ್ನ HK ದವರಿಗೆ ಇರುತ್ತದೆ ಫ್ರೆಂಡ್ಸ್. ಸೊ ಇವರಿಗೆ ಹಾಲ್ ಟಿಕೆಟ್, ಈ ಒಂದು ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಯ ಒಂದು ಫೈನಲ್ ಮೊದಲವರು ಅಬ್ಜೆಕ್ಷನ್ ಸಲುವಾಗಿ 22ನೇ ತಾರೀಕಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆಮೇಲೆ 1-2 ಡೇಸ್ ಅವರು ಒಂದು ಫೈನಲ್ ಕೀ ಆನ್ಸರ್ ಬಿಡುತ್ತಾರೆ. ಆಮೇಲೆ ತಾತ್ಕಾಲಿಕ ಅಂಕಪಟ್ಟಿ ಬಿಟ್ಟು ನೆಕ್ಸ್ಟ್ ಅವರು 1 ಡೇ ಆದ ಮೇಲೆ ಅವರು ಒಂದು ಫೈನಲ್ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಯ ಒಂದು ಲಿಸ್ಟನ್ನು ಬಿಡುತ್ತಾರೆ. ಸೊ 25ನೇ ತಾರೀಕಿನ ಒಳಗೆ ಇದನ್ನೆಲ್ಲ ಅವರ ಪ್ರೊಸೆಸ್ ನಡೆಯುತ್ತದೆ. 25, 26 ಅದರ ನಂತರ ನಿಮಗೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಅವರು ಲಿಂಕನ್ನು ಬಿಡುತ್ತಾರೆ. ನೋಡಿ ಫ್ರೆಂಡ್ಸ್, ಅವರು ಲಿಂಕನ್ನು ಬಿಟ್ಟಿದ ತಕ್ಷಣ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಹಾಕಿ, ಅದೇ ರೀತಿ ನಿಮ್ಮ ಒಂದು ಹೆಸರಿನ ಒಂದು 4 ಲೆಟರ್ ಹಾಕಿ ನೀವು ಡೌನ್ಲೋಡ್ ಮಾಡಿ. ಒಂದು ವೇಳೆ ಡೌನ್ಲೋಡ್ ಆಗದೇ ಇದ್ದರೆ ಅದೇ ದಿನ ನೀವು KE ಮೇಲ್ ಹಾಕಿ. ಯಾಕಂದರೆ ನೀವು ಲಾಸ್ಟ್ ಮೂಮೆಂಟ್ವರೆಗೆ ವೇಟ್ ಮಾಡುತ್ತಾ ಇದ್ದರೆ ನಿಮ್ಮ ಒಂದು ಪ್ರವೇಶ ಪತ್ರ ಡೌನ್ಲೋಡ್ ಆಗುವುದಿಲ್ಲ. KE ರಿಪ್ಲೈ ಮಾಡಲು ಕೂಡ ತುಂಬ ಲೇಟ್ ಮಾಡುತ್ತಾರೆ. ಇಲ್ಲದಿದ್ದರೆ ನೀವು ಕಚೇರಿಗೆ ಭೇಟಿ ನೀಡಿ ಅಥವಾ ಕಚೇರಿಯ ಒಂದು ಫೋನಿಗೆ ಕರೆ ಮಾಡಿ ಆಲ್ರೆಡಿ ನೀವು ಅವರಿಗೆ ಇನ್ಫಾರ್ಮ್ ಮಾಡಿ. ಲಾಸ್ಟ್ ಮೂಮೆಂಟ್ನಲ್ಲಿ ಮಾಡಿದರೆ ನಿಮಗೂ ಕೂಡ ದೂರ ಇದ್ದರೆ ನಿಮ್ಮ ಒಂದು ಎಕ್ಸಾಮ್ ಸೆಂಟರಿಗೆ ಹೋಗಲು ನಿಮಗೆ ಆಗುವುದಿಲ್ಲ. ಅದೇ ರೀತಿ ತುಂಬ ಜನರು ಈಗ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಪ್ರವೇಶ ಪತ್ರ ಇಲ್ಲದೇ ಇದ್ದ, ಡೌನ್ಲೋಡ್ ಆಗದೇ ಇದ್ದ ಕಾರಣ ತುಂಬ ಜನರು ಎಕ್ಸಾಮ್ ಕೂಡ ಮಿಸ್ ಮಾಡಿಕೊಂಡಿದ್ದಾರೆ. ಸೊ ಆ ರೀತಿ ಆಗಬಾರದು. ಅದರ ಸಲುವಾಗಿ ನೀವು ಯಾವಾಗ ಅವರು ಲಿಂಕನ್ನು ಬಿಡುತ್ತಾರೆ ಡೌನ್ಲೋಡ್ ಮಾಡಿಕೊಳ್ಳಲು ಪ್ರವೇಶ ಪತ್ರ, ನೀವು ಪ್ರವೇಶ ಪತ್ರ ಲಿಂಕ್ ಡೌನ್ಲೋಡ್ ಮಾಡಿಕೊಳ್ಳಿ. ಆಗದೇ ಇದ್ದರೆ ನೀವು ಆಲ್ರೆಡಿ ಮೊದಲನೇ ಸ್ಟಾರ್ಟಿಂಗಿಂದಲೇ ನೀವು KE ದವರಿಗೆ ಇನ್ಫಾರ್ಮ್ ಮಾಡಿ ಫ್ರೆಂಡ್ಸ್. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು. ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.